ಆಕಾಶವಾಣಿ ಮಡಿಕೇರಿ. ಚಿತ್ರರಂಜನೆ. ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ ಕನ್ನಡ ಭಾವಶಿಲ್ಪಿ ಮೋಡಿ. ಸಿನಿಮಾ ಬಂತು ನೋಡಿ. ಚಿತ್ರರಂಜನೆ ಕಾರ್ಯಕ್ರಮದ ಎಲ್ಲ ಶ್ರೋತೃಗಳಿಗೂ ಆತ್ಮೀಯ ಸ್ವಾಗತ. ಇತ್ತೀಚಿನ ವರ್ಷಗಳಲ್ಲಿ ಹಿಂದಿ ಸಿನಿಮಾ ರಂಗದ ಅನೇಕ ಗಾಯಕ ಗಾಯಕಿಯರು ಕನ್ನಡ ಚಿತ್ರಗಳಲ್ಲೂ ಹಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಸೋನು ನಿಗಮ್, ಶ್ರೇಯಾ ಘೋಷಾಲ್, ಕುನಾಲ್ ಗಾಂಜಾವಾಲಾ, ಉದಿತ್ ನಾರಾಯಣ್ ಮುಂತಾದವರು ಈ ಸರದಿಯಲ್ಲಿ ಕಂಡುಬರೋ ಪ್ರಮುಖ ಹಾಡುಗಾರರು. ಹೀಗೆ ಬಾಲಿವುಡ್ನಿಂದ ಸ್ಯಾಂಡಲ್ವುಡ್ಗೆ ಪಾದ ಬೆಳೆಸಿ ಇಲ್ಲಿ ಮಿಂಚುತ್ತಿರೋ ಪರಂಪರೆ ಇಂದು ನಿನ್ನೆಯದಲ್ಲ. ಬಹಳಷ್ಟು ವರ್ಷಗಳ ಹಿಂದೆ ಕಪ್ಪು ಬಿಳುಪು ಚಿತ್ರಗಳ ಕಾಲದಲ್ಲೇ ಹಿಂದಿ ಚಿತ್ರರಂಗದ ಮಹಾನ್ ಗಾಯಕರಾದ ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್ ಸೇರಿದಂತೆ ಇತರ ಕೆಲವು ಹಾಡುಗಾರರು ಕೂಡ ಅಲ್ಲೊಂದು ಇಲ್ಲೊಂದು ಗೀತೆಗಳಿಗೆ ಧ್ವನಿ ನೀಡಿದ್ದುಂಟು. ಭಾರತ ರತ್ನ ವಿಜೇತ ಗಾನಕೋಗಿಲೆ ಎಂದೇ ಹೆಸರಾದ ಲತಾ ಮಂಗೇಶ್ಕರ್ ಅವರು ಸುಮಾರು 30,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿ ಗಿನ್ನೆಸ್ ದಾಖಲೆ ನಿರ್ಮಿಸಿದವರು. 1949ರಲ್ಲಿ ಹಿಂದಿ ಸಿನಿಮಾ ರಂಗಕ್ಕೆ ಪರಿಚಿತರಾದ ಲತಾ ಮಂಗೇಶ್ಕರ್ ಮಧ್ಯಪ್ರದೇಶದ ಇಂದೋರಿನವರು. ಎ ಮೇರೆ ವತನ್ ಕೆ ಲೋಗೋ ಜರಾ ಆಂಕ್ ಮೇ ಬರಲೋ ಪಾನಿ, ದೇಶಪ್ರೇಮವನ್ನು ಜಾಗೃತಗೊಳಿಸುವ ಈ ಗೀತೆಯನ್ನು ಲತಾಜಿ ತಮ್ಮ ಸುಮಧುರ ಕಂಠದಲ್ಲಿ ಮೊಳಗಿಸಿದಾಗ ಅಂದಿನ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ಅವರ ಕಂಗಳು ಕೂಡ ತೇವಗೊಂಡಿದ್ದವಂತೆ. ತಾಯ್ನಾಡಿಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರಮರಣ ಹೊಂದಿದ ಕಿತ್ತೂರು ಸಾಮ್ರಾಜ್ಯದ ದಂಡನಾಯಕ ಸಂಗೊಳ್ಳಿ ರಾಯಣ್ಣ. ಈ ಸ್ವಾತಂತ್ರ್ಯ ಹೋರಾಟಗಾರನ ಕಥೆಯನ್ನು ಆಧರಿಸಿದ ಅದೇ ಹೆಸರಿನ ಚಿತ್ರ ಸಂಗೊಳ್ಳಿ ರಾಯಣ್ಣ. ಈ ಚಿತ್ರದಲ್ಲಿ ಲತಾ ಅವರು ಹಾಡಿದ ಗೀತೆಯೊಂದು ಇದಾಗಿತ್ತು. ಆಕಳಿಸುವುದುಂಟೆ ಆಕಳ ಕರು ಬಿಟ್ಟೆ, ಆಕಳಿಸುವುದುಂಟೆ ಆಕಳ ಕರು ಬಿಟ್ಟೆ, ಆಕಳೆ ಕಂಡೆವಾ ಆಕಳೆ ಹೆಣ್ಣು ಬೆಳ್ಳನ ಬೆಳಗಾಯಿತು, ಬೆಳ್ಳನ ಬೆಳಗಾಯಿತು, ಎಳ್ಳನ ಚೇತನ ಚಲುವ ಬೆಳ್ಳನ
ಭಾರತೀಯ ಚಿತ್ರರಂಗ ಕಂಡ ಮತ್ತೋರ್ವ ಮಹಾನ್ ಗಾಯಕ ಮೊಹಮ್ಮದ್ ರಫಿ. ಪಂಜಾಬಿನಲ್ಲಿ ಜನಿಸಿದ ರಫಿ ಅವರು ಮುಂಬೈ, ಪಂಜಾಬ್ನಲ್ಲಿ ರಫಿ ಸಾಬ್ ಅಂತಲೇ ಪ್ರಸಿದ್ಧರಾಗಿದ್ದರು. 1938ರಲ್ಲಿ ಲಾಹೋರ್ನ ಸಮಾರಂಭವೊಂದರಲ್ಲಿ ಅಂದಿನ ಖ್ಯಾತ ಗಾಯಕ ಕೆ ಸೆಹಗಲ್ ಅವರು ತಾಂತ್ರಿಕ ಕಾರಣಗಳಿಂದ ಹಾಡಲು ಅಸಾಧ್ಯವಾದಾಗ ವೇದಿಕೆಯೇರಿದ 14ರ ಹರೆಯದ ರಫಿ ಅವರು ಪಂಜಾಬಿ ಹಾಡೊಂದನ್ನು ಮೈಕ್ ಹಾಗೂ ವಾದ್ಯಗಳ ನೆರವಿಲ್ಲದೆ ಏರುಧ್ವನಿಯಲ್ಲಿ ಹಾಡಿದಾಗ ಪ್ರೇಕ್ಷಕರು ಮೂಕ ವಿಸ್ಮಿತರಾದರು. ಅದೇ ವರ್ಷ ಪಂಜಾಬಿ ಚಿತ್ರಕ್ಕಾಗಿ ಹಾಡಿದ ರಫಿ ಸಾಬ್ 1944ರಲ್ಲಿ ಗಾಂವ್ ಕಿ ಗೋರಿ ಎಂಬ ಚಿತ್ರದಿಂದ ಬಾಲಿವುಡ್ನ ಗಾಯಕರಾದರು. ಸುನೋ ಸುನೋ ದುನಿಯಾ ವಾಲೋ ಬಾಪೂಜಿ ಕಿ ಅಮರ್ ಕಹಾನಿ ಇದು 1948ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಹತ್ಯೆಯಾದ ಸಂದರ್ಭದಲ್ಲಿ ಮೊಹಮ್ಮದ್ ರಫಿ ಹಾಡಿದ ಶ್ರದ್ಧಾಂಜಲಿ ಗೀತೆ. ಈ ಗೀತೆಗಾಗಿ ಕೇಂದ್ರ ಸರ್ಕಾರ ರಫಿ ಅವರಿಗೆ ವೃತ್ತಿ ತೆರಿಗೆಯಿಂದ ಸಂಪೂರ್ಣ ವಿನಾಯಿತಿ ನೀಡಿತು. ಸುಮಾರು 11 ಭಾಷೆಗಳಲ್ಲಿ 26,000ಕ್ಕೂ ಅಧಿಕ ಗೀತೆಗಳಿಗೆ ಧ್ವನಿ ನೀಡಿದ ರಫಿ ಅವರು ಕನ್ನಡದಲ್ಲಿ ಒಂದೇ ಬಳ್ಳಿಯ ಹೂಗಳು ಚಿತ್ರಕ್ಕಾಗಿ ಹಾಡಿದ್ದರು. ಅಣ್ಣ ತಂಗಿಯರ ಅನುಬಂಧದ ಕಥಾವಸ್ತು ಹೊಂದಿದ್ದ ಈ ಚಿತ್ರದಲ್ಲಿ ಅಶ್ವಥ್, ಜಯಂತಿ ಮುಂತಾದವರು ನಟಿಸಿದರು. 1967ರಲ್ಲಿ ತೆರೆಕಂಡ ಈ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಅವರನ್ನು ಕನ್ನಡಕ್ಕೆ ಕರೆತಂದವರು ಸಂಗೀತ ನಿರ್ದೇಶಕ ಸತ್ಯಂ ಅವರು. ಪ್ರಾಪಂಚಿಕ ನಶ್ವರತೆಯನ್ನು ಸಾರುವ ಶೋಕಗೀತೆಯೊಂದನ್ನು ರಫಿ ಅವರು ಅದ್ಭುತವಾಗಿ ಹಾಡಿದರು. ನಿನ್ನಲ್ಲಿ ನಡುವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ನಿನ್ನಲ್ಲಿ ನಡುವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ನಿನ್ನಲ್ಲಿ ನಡೆವೆ ದೂರ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರು ಇಲ್ಲ. ಮುಳ್ಳಲ್ಲಿ ನಿನ್ನ ನಡೆಸಿ ನಲಿವ ನಗುವೆ ವಿಕಾರ. ನಿನ್ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ನಿನ್ನಲ್ಲಿ ನಡೆವೆ ದೂರ. ಮರವನ್ನೇ ಕಡಿವರಲ್ಲ, ನಿರಳನ್ನು ನೀಡುವಂತಹ ಮರವನ್ನೇ ಕಡಿವರಲ್ಲ. ನಿಸ್ವಾರ್ಥ ಜೀವಿಗಳಿಗೆ ಜಗದೇ ಕಹಿಗೆ ಅಪಾರ. ನಿನ್ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ, ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ. ನಿನ್ನಲ್ಲಿ ನಡೆವೆ ದೂರ.
ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣೆ ಅಪಕಾರವನ್ನೇ ಕಾಣುವೆ ಉಪಕಾರವನ್ನು ಕಾಣೆ ಅನುರಾಗವಿಲ್ಲಿ ಇಲ್ಲವೇ ಮನದೇ ಇದುವೇ ವಿಚಾರ ನಿನ್ನಲ್ಲಿ ನಡೆವೆ ದೂರ ಇಲ್ಲಿಲ್ಲು ಲೋಕವೇ ಈ ಲೋಕವಿಲ್ಲ ಘೋರ ಎಲ್ಲಿಲ್ಲು ಶೋಕವೇ ನಿನ್ನಲ್ಲಿ ನಡೆವೆ ದೂರ. ಹಿಂದಿ ಸಿನಿಮಾ ರಂಗಕ್ಕೆ ನಟನಾಗಿ ಪ್ರವೇಶ ಮಾಡಿ ಗಾಯಕರಾಗಿ ಬೆಳೆದವರು ಕಿಶೋರ್ ಕುಮಾರ್. ಪಶ್ಚಿಮ ಬಂಗಾಳ ಮೂಲದ ಕಿಶೋರ್ ಅವರ ನಿಜನಾಮ ಅಭಸ್ ಕುಮಾರ್ ಗಂಗೂಲಿ. ಬಾಲಿವುಡ್ ನಟ ಅಶೋಕ್ ಕುಮಾರ್ ಅವರ ಸಹೋದರರಾಗಿದ್ದ ಕಿಶೋರ್ ಕುಮಾರ್ ಅವರು 1946ರಲ್ಲಿ ಮೊದಲ ಬಾರಿಗೆ ಶಿಕಾರಿ ಎಂಬ ಹಿಂದಿ ಚಿತ್ರದಲ್ಲಿ ನಟಿಸಿ 1948ರಲ್ಲಿ ಜಿದ್ದಿ ಚಿತ್ರದ ಮೂಲಕ ಗಾಯಕರಾಗಿ ಬೆಳಕಿಗೆ ಬಂದರು. ಆರಾಧನಾ, ಅಂದಾಸ್, ಕೋರಾ ಕಾಗಸ್, ಹರೇ ರಾಮ ಹರೇ ಕೃಷ್ಣ ಮುಂತಾದ ಚಿತ್ರಗಳಲ್ಲಿ ಹಾಡಿದ ಗೀತೆಗಳು ಕಿಶೋರ್ ಕುಮಾರ್ ಅವರನ್ನು ಜನಪ್ರಿಯತೆಯ ತುತ್ತ ತುದಿಗೇರಿಸಿದವು. ಓ ಸಾಥೀರೆ ತೇರೆ ಬಿ ನಬಿ ಕ್ಯಾ ಜೀನಾ, ಮುಕದ್ದರ್ ಕಾ ಸಿಕಂದರ್ ಚಿತ್ರದಲ್ಲಿ ಕಿಶೋರ್ ಅವರು ಹಾಡಿದ ಈ ಗೀತೆ ಇಂದಿಗೂ ಅತ್ಯಂತ ಜನಪ್ರಿಯವಾಗಿದೆ. ಕುಳ್ಳ ಏಜೆಂಟ್ 000 ದ್ವಾರಕೀಶ್ ಅಭಿನಯದ ಚಿತ್ರ. ಈ ಚಿತ್ರದ ಮೂಲಕ ದ್ವಾರಕೀಶ್ ಅವರು ಕುಳ್ಳ ಸರಣಿಯ ಚಿತ್ರಗಳಿಗೆ ಚಾಲನೆ ನೀಡಿದರು. ಕಿಶೋರ್ ಕುಮಾರ್ ಅವರು ಇದೇ ಚಿತ್ರದಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಕನ್ನಡದಲ್ಲಿ ಹಾಡುವ ಅವಕಾಶವನ್ನು ಪಡೆದರು. ಕಿಶೋರ್ ಅವರ ಈ ಹಾಡಿಗೆ ಹೆಜ್ಜೆ ಹಾಕಿದವರು ದ್ವಾರಕೀಶ್ ಅವರು. ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಹೇ ರಾಣಿ ಯೇ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು ಎದುರಲ್ಲಿ ನಿಗಾ ಇಡು. ರಾಜ ಬೇಕೆ ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ ಗೊತ್ತೇನು ಹಣೆಯ ಬರಹ ಎಲ್ಲ ಸೋಲಿಗಾಗಿ ರೋಷವೇಕೆ ಗೆಲುವಿಗಾಗಿ ಮೋಸವೇಕೆ ಇಲ್ಲೆಲ್ಲ ಈ ವೇಷ ಆವೇಶ ಅಲ್ಲ. ನಿನ್ನಾಟ ಜೋಕೆ ಜೋಕು ಚೆಲ್ಲಾಟ ಬೇಕೇ ಬೇಕು ಸಾಕು ಸಾಕು ಶೋ ಮಾಡು ಚಿಗಿ ಚಿಗಿ ಫಾಟ್ ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಎದುರಲ್ಲಿ ನಿಗಾ ಇಡು. ನಿನ್ನ ಕಣ್ಣು ಹೆಣ್ಣ ಮೇಲೆ 100 ಕಣ್ಣು ನಿನ್ನ ಮೇಲೆ ಜೋಪಾನ ಜಾರಿಯೇ ಬಿದ್ದಿಯೇ ಜೋಕೆ ಆಹಾ
ಕುಣಿಸು ಕುಣಿಸು ಕಣ್ಣನ್ನು ತಣಿಸು ತಣಿಸು ಅತ್ತ ಇತ್ತ ಸುತ್ತಾಡು ಬೇಗ 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 ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಹೇ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು. 1964ರಲ್ಲಿ ಬೆಳ್ಳಿತೆರೆಗೆ ಬಂದ ಚಿತ್ರ ಕಲಾವತಿ. ನೃತ್ಯ ಕಲಾವಿದೆಯೊಬ್ಬಳ ಜೀವನ ಕುರಿತಾದ ಈ ಚಿತ್ರದಲ್ಲಿ ರಂಗಭೂಮಿಯ ಪ್ರಸಿದ್ಧ ಕಲಾವಿದ ಗುಬ್ಬಿ ವೀರಣ್ಣನವರ ಪುತ್ರಿ ಜಿ.ವಿ. ಲತಾ ನಾಯಕಿಯಾಗಿ ಅಭಿನಯಿಸಿದರು. ಹಿಂದಿಯ ಹೆಸರಾಂತ ಗಾಯಕ ಮನ್ನಾಡೆ ಹಾಗೂ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಈ ಚಿತ್ರದಲ್ಲಿ ಹಾಡಿದ್ದು ವಿಶೇಷವಾಗಿತ್ತು. ಬ್ರಿಟಿಷರ ಆಡಳಿತದಲ್ಲಿ ಭಾರತದ ಅಂಗವಾಗಿದ್ದ ಆಗಿನ ಬಾಂಗ್ಲಾದೇಶದಲ್ಲಿ ಜನಿಸಿದ ಸುಮನ್ ಕಲ್ಯಾಣ್ಪುರ್ ನಂತರ ಮುಂಬೈಯಲ್ಲಿ ನೆಲೆಸಿ ಹಿಂದಿ ಸೇರಿದಂತೆ ಕೆಲವು ಪ್ರಾದೇಶಿಕ ಭಾಷೆಗಳಲ್ಲೂ ಹಾಡಿದ ಗಾಯಕಿ. 1954ರಲ್ಲಿ ದರ್ವಾಜಾ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗದ ಬಾಗಿಲು ತಟ್ಟಿದ ಸುಮನ್ ಅವರು ಶಮಾ, ನೂರ್ ಮಹಲ್, ದಿಲ್ ಏಕ್ ಮಂದಿರ್, ನೂರ್ ಜಹಾನ್, ಸಾತಿ ಮುಂತಾದ ಚಿತ್ರಗಳಲ್ಲಿ ಉತ್ತಮವಾದ ಗೀತೆಗಳಿಗೆ ಧ್ವನಿ ನೀಡಿ ಗೆಲುವು ಕಂಡರು. ಕಲಾವತಿ ಚಿತ್ರಕ್ಕಾಗಿ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬರೆದ ಗೀತೆಯೊಂದು ಸುಮನ್ ಕಲ್ಯಾಣ್ಪುರ್ ಅವರ ಮಧುರ ಧ್ವನಿಯಲ್ಲಿ ಇಂಪಾಗಿ ಮೂಡಿಬಂತು. ಮಿಡುಕಿದೇನು ಕಡೆಗೆ ನೀ ಬಂದೇನು ಮಿಡುಕ ಕೈಂದೆ ಒಡನಾಡಿಬೇಕೆಂದು. ಬಣ್ಣನೆಯ ಮಾತೆನ್ನು ಬೇಡವೆದಕ್ಕೆ ಒಡನಾಡಿಬೇಕೆಂದು ಒಡನಾಡಿಬೇಕೆಂದು. ನಿನ್ನೊಡನೆ ಹಾಡುವೆನು ನಿನ್ನೊಡನೆ ಆಡುವೆನು ನಿನ್ನೊಡನೆ ಹಾಡುವೆನು ನಿನ್ನೊಡನೆ ಆಡುವೆನು ನಿನ್ನೊಡನೆ ಕೂಡಿ ಕುಣಿದಾಡುತ್ತಿಹೆನು ನಿನ್ನೊಡನೆ ಕೂಡಿ ಕುಣಿದಾಡುತ್ತಿಹೆನು ನಿನ್ನ ನುಡಿದ ಕ್ಷಣವು ನನ್ನ ಬಾಳಿನ ಕೊನೆಯು ನನ್ನ ಸಿರಿನು ಸಿರು ಹೌದೌದೇ ನೀನು ಪ್ಯಾರ್ ಹುವಾ ಇಕ್ರಾರ್ ಹುವಾ ಹೈ, ಪ್ಯಾರ್ ಸೆ ಫಿರ್ ಕ್ಯೂಂ ಡರ್ತಾ ಹೈ ದಿಲ್. ಹಿಂದಿ ಚಿತ್ರರಂಗದ ದಿಗ್ಗಜ ರಾಜ್ ಕಪೂರ್ ಹಾಗೂ ನರ್ಗಿಸ್ ಅವರ ಸುಂದರ ಅಭಿನಯದಲ್ಲಿ ಮೂಡಿಬಂದ ಈ ಗೀತೆ ಶ್ರೀ 420 ಚಿತ್ರದ್ದು. ಈ ಸೊಗಸಾದ ಗೀತೆಯನ್ನು ಲತಾ ಮಂಗೇಶ್ಕರ್ ಅವರೊಂದಿಗೆ ಹಾಡಿದವರೇ ಮಧುರ ಗಾಯಕ ಮನ್ನಾಡೆ. ಪಶ್ಚಿಮ ಬಂಗಾಳದಲ್ಲಿ ಜನಿಸಿ ಹಿಂದಿಯಲ್ಲಿ ಹಾಡಿದ ಮನ್ನಾಡೆ ಅವರು ಲತಾ, ರಫಿ, ಕಿಶೋರ್ ಅವರಂತೆ ಯಾವುದೇ ಸಂಗೀತ ನಿರ್ದೇಶಕ ಅಥವಾ ನಟರಿಗಾಗಲಿ ಬ್ರ್ಯಾಂಡ್ ಆದವರಲ್ಲ. ಚೋರಿ ಚೋರಿ, ಮೇರಾ ನಾಮ್ ಜೋಕರ್, ದಿಲ್ ಹಿ ತು ಹೈ ಚಿತ್ರಗಳಲ್ಲಿ ಮನ್ನಾಡೆ ಹಾಡಿದ ಗೀತೆಗಳು ಸಂಗೀತ ಪ್ರೇಮಿಗಳ ಮನಸೂರೆಗೊಂಡವು. ಕನ್ನಡದ ಕಲಾವತಿ ಅಲ್ಲದೆ ಕಲ್ಪವೃಕ್ಷ, ಮಾರ್ಗದರ್ಶಿ ಚಿತ್ರಗಳಲ್ಲೂ ಮನ್ನಾಡೆ ಹಾಡಿದರು. ಮಾರ್ಗದರ್ಶಿ ಎಂ.ಆರ್. ವಿಠಲ್ ಅವರ ನಿರ್ದೇಶನದ ಚಿತ್ರ. 1969ರಲ್ಲಿ ಬಂದ ಗ್ರಾಮ ಸುಧಾರಣೆಯ ಕನಸನ್ನು ಬಿಂಬಿಸಿದ ಈ ಚಿತ್ರದಲ್ಲಿ ರಾಜ್ಕುಮಾರ್, ಚಂದ್ರಕಲಾ ಮುಂತಾದವರು ನಟಿಸಿದರು. ಮನ್ನಾಡೆ ಆಗ ಹಿಂದಿಯಲ್ಲಿ ಬಹು ಬೇಡಿಕೆಯ ಗಾಯಕರು. ಮನ್ನಾಡೆ ಅವರಿಂದ ಹಾಡಿಸಬೇಕೆಂದಿದ್ದ ನಿರ್ದೇಶಕ ವಿಠಲ್ ಅವರಿಗೆ ಬಿಡುವಿಲ್ಲದ ಮನ್ನಾಡೆ ಅವರನ್ನು ಮದ್ರಾಸಿಗೆ ಕರೆತರುವುದು ಕಷ್ಟವಾಗಿತ್ತು.
ಮುಂಬೈಗೆ ಹೋಗಿ ಧ್ವನಿ ಮುದ್ರಿಸೋಣವೆಂದರೆ ಅಲ್ಲಿಯ ವಾದ್ಯವೃಂದ ದುಬಾರಿಯಾಗಿತ್ತು. ಆ ಸಂದರ್ಭ ಹಾಡಿನ ಟ್ರ್ಯಾಕ್ ಅನ್ನು ಮದ್ರಾಸಿನಲ್ಲೇ ಸಿದ್ಧಗೊಳಿಸಿದ ವಿಠಲ್ ಸಂಗೀತ ನಿರ್ದೇಶಕ ರಂಗರಾವ್ ಮೂಲಕ ಮುಂಬೈಗೆ ಕಳುಹಿಸಿದರು. ಟ್ರ್ಯಾಕ್ ಅನ್ನು ಹೆಡ್ಫೋನ್ ಮೂಲಕ ಕೇಳಿಸಿಕೊಂಡು ಖಾಲಿ ಜಾಗದಲ್ಲಿ ಮನ್ನಾಡೆ ಅವರಿಂದ ಶಬ್ದಗ್ರಹಣ ಮಾಡಿಸಿದ ಖ್ಯಾತಿ ವಿಠಲ್ ಅವರಿಗೆ ಸಲ್ಲುತ್ತದೆ. ಮನ್ನಾಡೆ ಅವರ ಈ ಟ್ರ್ಯಾಕ್ ಸಿಂಗಿಂಗ್ ಹೇಗಿತ್ತು ಅಂತ ಈಗ ಕೇಳೋಣ. ಕಣ್ಣಿಲ್ಲವೇನೋ ನಿಜ ಕಾಣದೇನೋ ಈ ಕುರುಡು ಲೋಕದಲ್ಲಿ ಸರಿದಾರಿಯಲ್ಲೋ ಕಣ್ಣಿಲ್ಲವೇನೋ ನಿಜ ಕಾಣದೇನೋ ಈ ಕುರುಡು ಲೋಕದಲ್ಲಿ ಸರಿದಾರಿಯಲ್ಲೋ ಈ ಕಳ್ಳ ಸಂತೆಯಲ್ಲಿ ಆದರ್ಶವೇನು ದಯೆ ಸತ್ತ ಮೇಲೆ ಧರ್ಮ ದೂರಾಗದು ಹಿಡಿ ಮಣ್ಣೆ ಈ ಕಾಯ ಇದರಲ್ಲಿ ಅನ್ಯಾಯ ಸುಖ ದುಃಖ ಕಂದಾಯ ಯಾರಲ್ಲೂ ಸಂದಾಯ ಯಾರಲ್ಲೂ ಸಂದಾಯ ನೀ ಅಂಜದಂತೆ ನಿಜಕ್ಕಾಗಿ ಹೋರೆ ಮುಳ್ಳಾಗಿ ಬಾಳ ಹಾದಿ ನೀ ನಿಂತ ಬೇರೆ ನೀ ಅಂಜದಂತೆ ನಿಜಕ್ಕಾಗಿ ಹೋರೆ ಮುಳ್ಳಾಗಿ ಬಾಳ ಹಾದಿ ನೀ ನಿಂತ ಬೇರೆ ಈ ಅಂಧಕಾರನಿಗೆ ಮಾರ್ಗದರ್ಶಿಯಾರೋ ಈ ಸುಳ್ಳಿಗಾಗಿ ಸೋಲೆ ಸತ್ಯ ಗೆಲ್ಲದು ಹಿಡಿ ಮಣ್ಣೆ ಈ ಕಾಯ ಇದರಲ್ಲಿ ಅನ್ಯಾಯ ಸುಖ ದುಃಖ ಕಂದಾಯ ಯಾರಲ್ಲೂ ಸಂದಾಯ ಯಾರಲ್ಲೂ ಸಂದಾಯ ದಕ್ಷಿಣ ಭಾರತದ ಶ್ರೀಮಂತ ಕಂಠದ ಗಾಯಕ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ. ಎಸ್.ಪಿ.ಬಿ. ಕನ್ನಡ, ತೆಲುಗು, ತಮಿಳು ಚಿತ್ರಗಳಲ್ಲಿ ಸಾವಿರಾರು ಗೀತೆಗಳನ್ನು ಹಾಡಿದವರು. ಹಿಂದಿಯಲ್ಲೂ ಕೆಲವು ಚಿತ್ರಗಳಿಗಾಗಿ ಹಾಡಿದರೂ ಅಷ್ಟರಲ್ಲೇ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿದವರು. ಹಿಂದಿ ಸಿನಿಮಾ ರಂಗದ ಗಾಯಕರು ದಕ್ಷಿಣದಲ್ಲಿ ಮಿಂಚಿದ ಹಾಗೆ ಹಿಂದಿಯಲ್ಲಿ ಮಿಂಚಿದ ದಕ್ಷಿಣದ ಗಾಯಕರಲ್ಲಿ ಎಸ್.ಪಿ.ಬಿ. ಅವರನ್ನು ಬಿಟ್ಟರೆ ನಂತರದ ಸ್ಥಾನ ಕೆ.ಜೆ. ಯೇಸುದಾಸ್ ಅವರದ್ದು. ಏಕ್ ದುಜೆ ಕೆ ಲಿಯೆ ಚಿತ್ರದಿಂದ ಬಾಲಿವುಡ್ಡಿಗೆ ಜಿಗಿದ ಎಸ್.ಪಿ.ಬಿ. ಸಲ್ಮಾನ್ ಖಾನ್ ಭಾಗ್ಯಶ್ರೀ ಜೋಡಿಯ ಯಶಸ್ವಿ ಚಿತ್ರ ಮೈನೆ ಪ್ಯಾರ್ ಕಿಯಾದಲ್ಲಿ ಹಿಟ್ ಗೀತೆಗಳ ಮೆಲಡಿಯನ್ನೇ ಹರಿಸಿದರು. ಈ ಚಿತ್ರದ ತೆಲುಗು, ತಮಿಳು ಹಾಗೂ ಮಲಯಾಳಂ ಅವತರಣಿಕೆಗಳಲ್ಲೂ ಎಸ್.ಪಿ.ಬಿ. ಹಾಡಿದರು. ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಎಸ್.ಪಿ.ಬಿ. ಅವರು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಹಾಡಿದ್ದು ಮಲಯಾಳಂ ಚಿತ್ರಗಳಲ್ಲಿ ಮಾತ್ರ. ಬೆರಳೆಣಿಕೆಯ ಮಲಯಾಳಂ ಚಿತ್ರಗಳಲ್ಲಿ ಹಾಡಿದ್ರೂ ಎಸ್.ಪಿ.ಬಿ. ಅವರ ಕಂಠಸಿರಿಯಿಂದಾಗಿ ಆ ಗೀತೆಗಳು ಮೆರುಗು ಪಡೆದಿದ್ದವು. ಇಂತಹ ಅಪೂರ್ವ ಗೀತೆಗಳಲ್ಲಿ ಪ್ರೇಮ್ ನಜೀರ್ ನಟನೆಯ ಕಡಲ್ ಪಾಲಂ ಚಿತ್ರದ ಗೀತೆಯೂ ಒಂದು. 1969ರಲ್ಲಿ ತೆರೆಗೆ ಬಂದ ಈ ಚಿತ್ರಕ್ಕೆ ಜಿ. ದೇವರಾಜನ್ ಅವರ ಸಂಗೀತವಿತ್ತು. ಧರ್ಮಕ್ಕಿಂತ ಮಾನವತೆ ಮೊದಲು ಎಂಬ ಸಂದೇಶ ನೀಡಿದ ಈ ಗೀತೆಯನ್ನು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ಅತ್ಯುತ್ತಮವಾಗಿ ಹಾಡಿದರು. ഈ കടലും മറുകടലും ഭൂമിയും മാനവും കടന്ന് 14 ലോകങ്ങൾ കാണാൻ ഇവിടന്നു പോണവരെ അവിട മനുഷ്യനുണ്ടോ അവിട മതങ്ങളുണ്ടോ ഈ കടലും
മറുകടലും ഭൂമിയും മാനവും കടന്ന് 14 ലോകങ്ങൾ കാണാൻ ഇവിടുന്നു പോണവരേ. ഇവിടെ മനുഷ്യൻ ജീവിച്ചിരുന്നതായി ഇതിഹാസങ്ങൾ നുണ പറഞ്ഞു. ഈശ്വരനെ കണ്ടു, ഇബ്ലീസിനെ കണ്ടു, ഇതുവരെ മനുഷ്യനെ കണ്ടില്ല, 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 മനുഷ്യനെ കണ്ടില്ല. ഈ കടലും മറുകടലും ഭൂമിയും മാനവും കടന്ന് 14 ലോകങ്ങൾ കാണാൻ ഇവിടുന്നു പോണവരേ. ഇവിടെ സമത്വം പൂവിട്ടിരുന്നതായി വെറുതെ മതങ്ങൾ നുണ പറഞ്ഞു. ഹിന്ദുവിനെ കണ്ടു, മുസൽമാനെ കണ്ടു, ഇതുവരെ മനുഷ്യനെ കണ്ടില്ല, 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 മനുഷ്യനെ കണ്ടില്ല. ഈ കടലും മറുകടലും ഭൂമിയും മാനവും കടന്ന് 14 ലോകങ്ങൾ കാണാൻ ഇവിടുന്നു പോണവരേ. ಶ್ರೋತೃಗಳೇ, ಹಿಂದಿ ಕನ್ನಡ ಚಿತ್ರರಂಗದ ನಡುವೆ ಸ್ನೇಹ ಸೇತು ಬೆಸೆದು ಜಾತಿ ಮತ ಪ್ರಾಂತ್ಯಗಳ ಕಟ್ಟುಪಾಡು ಕಲಾವಿದರಿಗೆ ಹೊರತು ದೇಶವನ್ನು ಕಟ್ಟುವ ಕಾರ್ಯದಲ್ಲಿ ನಾವೆಲ್ಲರೂ ಒಂದೇ ಎಂದು ಸಾಬೀತುಪಡಿಸಿದ ಹೆಸರಾಂತ ಗಾಯಕರ ಹಾಡುಗಳನ್ನು ಇಂದಿನ ಚಿತ್ರರಂಜನೆಯಲ್ಲಿ ನೀವೆಲ್ಲ ಕೇಳಿದ್ರಿ. ವಂದನೆಗಳು. जहाँ डाल डाल पर सोने की चिड़िया करती है बसेरा, वो भारत देश है मेरा, वो भारत देश है मेरा. जहाँ डाल डाल पर सोने की चिड़िया करती है बसेरा, वो भारत देश है मेरा, वो भारत देश है मेरा. जहाँ सत्य अहिंसा और धर्म का पग पग लगता डेरा, वो भारत देश है मेरा, वो भारत देश है मेरा. ಚಿತ್ರರಂಜನೆ ಪ್ರಸಾರವಾಯಿತು. ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ, ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಪ್ರಸ್ತುತಿ ರಫೀಕ್ ಅಹ್ಮದ್. ಬೆಳ್ಳಿ ತೆರೆಯ ಶೂನ್ಯ ಪಟಲದಿ ಕನಸನ್ನು ರೂಪಿಸಿ ಭಾವನೆ ಮೂಡಿಸಿ ಸಂಗೀತ ಸಾಹಿತ್ಯ ಸುಜಯನೆ ಹರಿಸುವ ಸಹಕಾರ ಜೀವನ್ ಜೆಎನ್. ಕನ್ನಡ ಭಾವ ಶಿಲ್ಪಿ ಮೋಡಿ, ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ, ಸಿನಿಮಾ ಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.